ಬಿಗ್ ಬಾಸ್ ಯಾರ ಲೈಫ್ನ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನಮ್ಮ ಬೆಂಕಿ ತನಿಷಾ ಕುಪ್ಪಂಡ ಅವರು. ಸೊ ಅವ್ರೀಗ ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ ಹೋಗಿ ಬಂದಮೇಲೆ ಅವರ ಲೈಫ್ ಹೇಗೆಲ್ಲ ಚೇಂಜ್ ಆಯಿತು ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಯಾಕಂದರೆ ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ. ಹಾಯ್ ತನಿಷಾ, ಹೇಗಿದ್ದೀರಾ? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನಿಮ್ಮ ಥರನೇ. ಸೊ ಈಗ ಬಿಗ್ ಬಾಸ್ ಅನ್ನೋದು ಎಲ್ಲರ ಲೈಫನ್ನು ಬದಲಾಯಿಸುತ್ತೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಹೇಗೆ ಬದಲಾಯಿಸ್ಕೊಳ್ತಾರೆ ಅನ್ನೋದು, ಪಾಸಿಟಿವ್ ಆರ್ ನೆಗೆಟಿವ್. ಸೊ ತನಿಷಾ ಕುಪ್ಪಂಡ ಅವರು ಫುಲ್ ಪಾಸಿಟಿವ್ ಆಗಿ ತಮ್ಮ ಲೈಫನ್ನು ಬದಲಾಯಿಸ್ಕೊಂಡಿದ್ದಾರೆ. ಅದರಲ್ಲೂ ಬಿಗ್ ಬಾಸಿಂದ ಬಂದಮೇಲೆ ಪ್ರೊಡ್ಯೂಸರ್ ಆಗಿರೋ ಅಂಥದ್ದು. ಸೊ ಯಾರೂ ಕೂಡ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಈವನ್ ನೀವು ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ಹೇಗೆ ಅನ್ನಿಸ್ತಿದೆ ಈಗ ತಕ್ಷಣಕ್ಕೆ? ಈಗ ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡಿರೋವಂಥ ಸಿನಿಮಾ ಕೋಣ ಕೂಡ ರಿಲೀಸ್ಗೆ ರೆಡಿ ಆಗಿರೋವಂಥದ್ದು ನೋಡಿ. 2 years ಕಳೆಯೋದ್ರೊಳಗಡೆ ನೀವು ನಿರ್ಮಾಪಕಿ ಆಗಿಬಿಟ್ಟಿದ್ದೀರಾ. ಇಲ್ಲ, ನಿರ್ಮಾಪಕಿ ಆಗಬೇಕು ಅನ್ನೋಂಥದ್ದು ನನ್ನ ಬಹಳ ವರ್ಷದ ಕನಸು. ಅಂದರೆ ತುಂಬ ವರ್ಷ ಏನಲ್ಲ, ಬಟ್ ಕೆಲವು ವರ್ಷಗಳಿಂದ ಕನಸು ಕಂಡಿರೋದಿದೆ. ಯಾಕೆ ಅಂತಂದರೆ ನಾನು ಕೂಡ ಒಂದು ಅಥಾರಿಟಿನಲ್ಲಿ ಇರಬೇಕು, ನಾನು ಒಂದಷ್ಟು ಜನರಿಗೆ ಕೆಲಸ ಕೊಡಬೇಕು, ನಮ್ಮನ್ನು ಹೀಯಾಳಿಸಿದವ್ರ ಮುಂದೆ ಎದ್ದು ನಿಲ್ಲಬೇಕು, ನಡಿಬೇಕು, ಗೆಲ್ಲಬೇಕು ಅನ್ನೋದು ತುಂಬ ಇದೆ. ಸೊ ಹಾಗಿದ್ದರಿಂದ ನನಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತಾಗಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್. ದೇವ್ರ ದಯೆಯಿಂದ ನಾನು ಇವತ್ತೊಂದೊಳ್ಳೆ ಪೊಸಿಷನ್ಗೆ ಬಂದು ನಿಂತಿದ್ದೀನಿ. ಬಟ್ ಅದ್ರ ಜೊತೆಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಂತ ಅನ್ನೋದು ಡೆಫಿನೆಟ್ಲಿ ಅದೊಂದು ಸಣ್ಣ ವಿಷಯ ಏನಲ್ಲ, ತುಂಬ ದೊಡ್ಡ ವಿಷಯ. ಅದ್ರ ಜೊತೆಗೆ ಅಂದರೆ ಒಬ್ಬರೇ ನಿಂತು ನಾವೇನೋ ಹೋರಾಡ್ತೀವಿ, ಐ ಆಮ್ ಅಲೋನ್, ಐ ಆಮ್ ಸ್ಟೇಬಲ್, ಎಲ್ಲನೂ ಮ್ಯಾಟ್ರ್ ಆಗುತ್ತೆ, ಬಟ್ ಸಾಕಾಗಲ್ಲ. ಸೊ ಜೊತೆಗೆ ನಿಲ್ಲಬೇಕಾಗತ್ತೆ. ಸೊ ನನ್ನ ಪಾರ್ಟ್ನರ್ಸ್ RK ಸರ್ ಆಗಿರ್ಬೋದು, ಕಾರ್ತಿಕ್ ಸರ್ ಆಗಿರ್ಬೋದು, ಜೊತೆ ನಿಂತರು, ಸಪೋರ್ಟಿವ್ ಆಗಿ ನಿಂತರು, ದುಡ್ಡಿನ ವಿಚಾರಗಳನ್ನು ಹ್ಯಾಂಡ್ಲ್ ಮಾಡೋದಾಗಿರ್ಬೋದು, ಸ್ಟ್ರೆಂತನ್ನ ತೋರಿಸ್ಬೇಕಾದ್ರೆ ನಾವು ಯಾವ ಜಾಗದಲ್ಲಿ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದಾಗಿರ್ಬೋದು, ಕೆಲಸಗಳನ್ನು ತಗೊಳ್ಳೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಒಳ್ಳೆ ವಿಚಾರಗಳನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಆದಮೇಲೆ ಯಾರು ಆ್ಯಕ್ಚುಲಿ ಇರ್ತಾರೆ, ಯಾರು ಇರಲ್ಲ ಅನ್ನೋದೊಂದು ಕ್ಲಾರಿಟಿ ನನಗೆ ತುಂಬ ಚೆನ್ನಾಗಿ ಸಿಕ್ತು. ಈ ಎಲ್ಲ ವಿಚಾರದ ಮಧ್ಯೆ ಕೋಣ ಸಿನಿಮಾ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗಿ ನಾವು ಎಲ್ಲ ಕೆಲಸಗಳನ್ನು ಮುಗಿಸಿ ಫಾಸ್ಟಾಗಿ ತೆರೆ ಮೇಲೆ ತರ್ತಾ ಇದ್ದೀವಿ. ಇದೆ October 31 ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಮ್ಮ ಕೋಮಲ್ ಸರ್ ಹೀರೋ, ಅದರಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಇಂಟ್ರೆಸ್ಟ್, ಅದ್ರ ಜೊತೆಗೆ ಬಹಳಷ್ಟು ಜನ ಸಪೋರ್ಟ್ ಮಾಡಿರೋದು ಕೂಡ ಇದೆ. ಇದು ಎಲ್ಲವನ್ನು ಸೇರಿ ಒಂದು ಬೇಬಿನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಲೈಕ್ ಕೊಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಪ್ರತಿಯೊಂದು ನಿಮ್ಮ ಕೈಯಲ್ಲಿದೆ. ನೀವು ಕೊಡೋ ಪ್ರೀತಿ ಮೇಲೆ ಹೇಗೆ ಏನು ನಡೆಯುತ್ತೆ ಮುಂದೆ ಅನ್ನೋದು ನಮಗೆ ಒಂದು ನಿರ್ಧಾರ ತಗೊಳ್ಳುವಂತಹ ಒಂದು ಸ್ಟೆಪ್ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಮುಂದೆ ನಿಂತಾಗ ಕೆಳಮಟ್ಟದಲ್ಲಿ ಮಾತಾಡಿ ನೋಡೋವಂಥದ್ದು ತುಂಬ ಜನರು ಮಾಡಿದ್ದಾರೆ. ನಿಂಗೆ ಇವೆಲ್ಲ ಬೇಕಿತ್ತಾ, ಮುಚ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಇರ್ಬೋದಿತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದವರು ಇದ್ದಾರೆ. ಇದನ್ನು ಯಾಕೆ ಮಾಡ್ತೀಯಾ, ಇವ್ರಿಗೆ ಯಾಕೆ ಮಾಡ್ತೀಯಾ, ಅದು ಯಾಕೆ ಮಾಡ್ತೀಯಾ ಅಂತ ಕೇಳಿದವರು ಇದ್ದಾರೆ. ನೀನು ಮಾಡ್ತಿದ್ಯಲ್ಲ, ಮುಂದೆ ನಿಂತ್ಕೊ, ನಾವು ನಿನ್ನ ಜೊತೆ ನಿಂತ್ಕೋತೀವಿ ಅಂತ ಹೇಳಿದವರು ಇದ್ದಾರೆ. ಸೊ ಇದರಲ್ಲಿ ಪಾಸಿಟಿವ್ ಇರೋದನ್ನು ಮಾತ್ರ ನಾನು ಪಿಕ್ ಮಾಡ್ಕೊಂಡು ಇನ್ನು ಯಾರ್ಯಾರು ಏನೇನು ಹೇಳಿದ್ರು ಅವ್ರನ್ನೆಲ್ಲರೂ ಪ್ರೀಮಿಯರ್ ಶೋ ಕೂಡ ಕರೆದಿದ್ದೀನಿ. ಅಲ್ಲ, ಇದು ನಿಂಗೆ ಬೇಕಿತ್ತ ಅಂತ ಅಂದರೆ ನಾನು ಹೇಳೋದು ಬೇಕಿತ್ತು ಗುರು, ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದು. ಅಂದರೆ ಅದರ ಅರ್ಥ ಏನು ನನಗೆ ಅರ್ಥ ಆಗಿದ್ದು ಅಂತಂದರೆ, ನೀನು ಆರ್ಟಿಸ್ಟ್ ಆಗಿದ್ದೆ, ಈಗ ಅಪ್ಪ ಅಮ್ಮಂದ್ರ ಬೈಯೋದ್ರಲ್ಲಿ ಅರ್ಥ ಇರುತ್ತೆ. ಯಾಕೆ ಅಂತಂದರೆ ನೀನು ಒಂದೊಂದು ಸತಿಗೆ ಒಂದೊಂದು ಪ್ರೊಫೆಷನ್ ಚೂಸ್ ಮಾಡ್ತೀಯಾ, ಯಾವುದೋ ಒಂದರಲ್ಲಿ ಸ್ಟಿಕ್ ಆನ್ ಆಗುವಂಥ ಅಪ್ಪ ಅಮ್ಮಂದ್ರ ಬೈಯೋದ್ರಲ್ಲಿ ಅರ್ಥ ಇರುತ್ತೆ. ಅವ್ರಿಗೆ ವಿಷಯಗಳು ಗೊತ್ತಿರಲ್ಲ ಅಥವಾ ಫೀಲ್ಡ್ ಗೊತ್ತಿರಲ್ಲ ಅಂತ. ಫೀಲ್ಡ್ ಗೊತ್ತಿರೋರು ಮಾತಾಡ್ತಾರೆ, ಗೊತ್ತಾ. ನೀನು ಆರ್ಟಿಸ್ಟ್ ಆಗಿದ್ದೆ, ಆರ್ಟಿಸ್ಟ್ ಆಗಿದ್ಬಿಡು. ನೀನು ಏನಕ್ಕೆ ಮುಂದೆ ಬೆಳೆಯೋಕೆ ಹೋಗ್ತೀಯ ಅಥವಾ ಮುಂದಿನ ಹೆಜ್ಜೆ ಯಾಕೆ ಇಡೋಕ್ಕೆ ಹೋಗ್ತೀಯ? ನಾನು ಇನ್ನೂ ಆರ್ಟಿಸ್ಟೇ ಆಗಿದ್ರೆ ಅವ್ರ ಫೇವ್ರೇಟ್ ಕಿಡ್ ಥರ ಇರ್ತಾ ಇದ್ನೇನೋ. ಬಟ್ ವೆನ್ ಇಟ್ ಕಮ್ಸ್ ಲೈಕ್ ಮೇ ಬಿ ಅವ್ರ ಲೆವೆಲ್ವರೆಗೂ ನಾನು ಇಲ್ಲದೆ ಇರಬಹುದು ಅಥವಾ ಎಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ಬೋದು. ಬಟ್ ನನಗೆ ತನಿಷಾ ನೆನ್ನೆ ಇದ್ದಿದ್ದ ಸ್ಟೆಪ್ಗಿಂತ ಇವತ್ತು ನೆಕ್ಸ್ಟ್ ಲೆವೆಲಲ್ಲಿ ಬಂದು ಕಾಲಿಟ್ಟಿದ್ದೀನಿ ನಾನು ಅನ್ನೋದು ನನಗೆ ಗೊತ್ತಿದೆ. ಜನಕ್ಕೂ ತಲುಪಬೇಕು ಅನ್ನೋದು, ಅಥವಾ ಜನ ನಮ್ಮನ್ನು ಇನ್ನೂ ಸಪೋರ್ಟ್ ಮಾಡಿ ಇನ್ನೊಂದು 4 ಹೆಜ್ಜೆ ಮುಂದೆ ಇಡೋ ಹಾಗೆ ಮಾಡೋಕ್ಕೆ ಸಾಧ್ಯ ಇರೋದು ಸಿನಿಮಾ ಗೆಲ್ಲಿಸೋದ್ರ ಮೂಲಕ. ಬಟ್ ಕೆಲವ್ರಿಗೆ ಹೇಗಿದೆ ಅಂತಂದರೆ, ಇದು ಏನು ನಾನೇನು ಅವ್ರನ್ನ ಬೈಬೇಕು ಅಂತೆಲ್ಲ ಏನಿಲ್ಲ. ವಿಷಯ ಇಷ್ಟ ನಾವು ಏನೋ ಒಂದು ಕಷ್ಟಪಟ್ಟು ಒಂದು ಹರ್ಡಲ್ನೆಲ್ಲ ಕ್ರಾಸ್ ಮಾಡಿ ಮುಂದೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಅನ್ಬೇಕಾದ್ರೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ, ಪರವಾಗಿಲ್ಲ. ನಮ್ಗೇನು ಸಾಧ್ಯನೋ ಅದನ್ನು ಬಡ್ದಾಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಬಿಟ್ಟು ಕಾಲು ಎಳಿಬೇಡಿ, ನಮ್ಮನ್ನು ಹಗ್ಗ ಹಾಕಿ ಎಳೆಯೋ ಪ್ರಯತ್ನ ಮಾಡಬೇಡಿ. ವಿ ಆಲ್ಸೋ ಫೀಲ್ ಬ್ಯಾಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್
ಏನಂತಾರೆ ಬೇರೆಯವ್ರಿಗೂ ನಾವು ಇನ್ಸ್ಪೈರ್ ಮಾಡೋಕ್ಕಾಗಲ್ಲ. ಆ ಒಂದು ಸಿಚುವೇಶನ್ ಎಲ್ಲಿ ಬಂದು ನಿಂತ್ಕೊಂಡೆ ಗುರು ನಾನು ಅನ್ನೋ ಥರ ನಮಗೆ ಫೀಲ್ ಬಂದ್ಬಿಡುತ್ತೆ. ಆ ಒಂದು ಕಾರಣಕ್ಕೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಏನೋ ಮಾಡ್ಕೊತಾರೆ ಬಿಟ್ಬಿಡಿ. ಏನು ಲಾಸ್ ಆದರೆ ಏನದು ಅಂದರೆ ಲಾಸ್ ಆಗುತ್ತಾ ಅಷ್ಟೇ, ಇನ್ನೇನು ಆಗಲ್ಲ. ಅಲ್ಲಿ ದಬಾಕಂಥದ್ದು ಏನೂ ಆಗಿರಲ್ಲ. ಆ ಥರದ್ದು ಇನ್ನೂ ಎಷ್ಟೆಷ್ಟೋ ನೀವು ಕಳೆದುಬಿಟ್ಟಿರ್ತೀರ. ಬರೀ ಒಂದು ಕಾರ್ ತೊಗೊಂಡು ಅದು ಚೆನ್ನಾಗಿಲ್ಲ ಅಂತ ಹಾಳು ಮಾಡಿಬಿಟ್ಟಿರ್ತೀರ, ಇನ್ನೇನೋ ಒಂದು ಕಡೆ ಇನ್ವೆಸ್ಟ್ಮೆಂಟು ಅಂತ ಹಾಕ್ಬಿಟ್ಟು ಹಾಳು ಮಾಡಿ ನೀವು ಮಾಡಿರ್ತೀರ. ಬಟ್ ವೆನ್ ಇಟ್ ಕಮ್ಸ್ ಟು ವುಮನ್ ಡೂಯಿಂಗ್ ಇಟ್ ಯು ಕಾಂಟ್ ಅಕ್ಸೆಪ್ಟ್ ಇಟ್ ಅನ್ನೋ ಥರದ್ದು ಒಂದಷ್ಟು ಜನ ಇದ್ದಾರೆ. ದಯವಿಟ್ಟು ಗ್ರೋ ಅಪ್.